ತುಂಬ ಒಳ್ಳೆಯವರಾಗಬೇಡಿ. ಯಾಕಪ್ಪ ಅಂತಂದರೆ ಒಳ್ಳೆತನವೂ ಕೂಡ ಒಂದು ಶಾಪವಾಗಿದೆ, ಒಂದು ದುರ್ಬಲತೆಯಾಗಿದೆ, ಒಂದು ಮೂರ್ಖತನವೂ ಕೂಡ ಆಗಿದೆ. ಅದಕ್ಕಾಗಿ ತುಂಬ ಒಳ್ಳೆಯವರಾಗಕ್ಕೆ ಹೋಗಬೇಡಿ. ಕೈಂಡ್ ಆ್ಯಂಡ್ ಕೇರಿಂಗ್ ಆಗಿರೋದು, ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋದು, ಸಾಂತ್ವನ ಹೇಳೋದು, ಇದರಲ್ಲಿ ಯಾವುದೇ ತಪ್ಪಿಲ್ಲ. ಆದರೆ ಊರ ಜನರಿಗೆ ಚಳಿ ಆಗ್ತಾ ಇದೆ ಅಂತ ಹೇಳಿಬಿಟ್ಟು ನಮ್ಮ ಮನೆಗೆ ಬೆಂಕಿ ಹಚ್ಚಿಬಿಟ್ಟು ಊರ ಜನರ ಚಳಿಯನ್ನು ಹೋಗಲಾಡಿಸೋದು ಕೂಡ ಸರಿಯಲ್ಲ. ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟೇ ನೀವು ಒಳ್ಳೆಯವರಾಗಬೇಕು. ಒಳ್ಳೆಯವರಾಗಿ ಪರವಾಗಿಲ್ಲ, ಒಳ್ಳೆಯವರಾಗಿ ಅದರಲ್ಲಿ ತಪ್ಪೇನಿಲ್ಲ. ಆದರೆ ಎಲ್ಲದಕ್ಕೂ ಕೂಡ ಒಂದು ಬೌಂಡ್ರಿಗಳನ್ನು ಸೆಟ್ ಮಾಡಿ, ಲಿಮಿಟ್ಗಳನ್ನು ಸೆಟ್ ಮಾಡಿ. ನೀವು ಅವಶ್ಯಕತೆಗಿಂತ ಹೆಚ್ಚಾಗಿ ಅತ್ಯಂತ ಒಳ್ಳೆಯವರಾದ್ರಿ ಅಪ್ಪ ಅಂತಂದರೆ ನೀವು ಹಾಳಾಗ್ತೀರಾ. ಹೇಗೆ ನಿಮ್ಮಲ್ಲಿರುವ ಒಳ್ಳೆತನ ನಿಮ್ಮನ್ನು ಹಾಳು ಮಾಡುತ್ತೆ ಅನ್ನೋದಕ್ಕೆ 7 ಬೆಸ್ಟ್ ಎಕ್ಸಾಂಪಲ್ಗಳು ಇಂತಿವೆ. ಇವುಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಎಕ್ಸಾಂಪಲ್ ನಂಬರ್ 1, ಪೀಪಲ್ ಟೇಕ್ ಯು ಫಾರ್ ಗ್ರ್ಯಾಂಟೆಡ್. ಯಾವಾಗ ನೀವು ಅತ್ಯಂತ ಒಳ್ಳೆಯವರಾಗಿ ಬಿಡ್ತೀರೋ ಆವಾಗ ಜನ ನಿಮ್ಮನ್ನು ಗ್ರ್ಯಾಂಟೆಡ್ ಆಗಿ ತೆಗೆದುಕೊಳ್ತಾರೆ. ಜನ ನಿಮ್ಮನ್ನು ಮಿಸ್ಯೂಸ್ ಮಾಡಿಕೊಳ್ಳೋಕೆ ಶುರು ಮಾಡ್ತಾರೆ. ನೀವು ಪಾಪ ಜನ ಕಷ್ಟದಲ್ಲಿದ್ದಾರೆ ಅಂಥೇಳಿ ಹೆಲ್ಪ್ ಮಾಡಿರ್ತೀರ, ಆದರೆ ಅವರದನ್ನು ಅರ್ಥ ಮಾಡಿಕೊಳ್ಳಲ್ಲ. ಅವರ ಎಲ್ಲ ಭಾರಗಳನ್ನು ನಿಮ್ಮ ಮೇಲೇ ಹೇರ್ತಾರೆ. ನಿಮ್ಮನ್ನು ಕೂಲಿ ಥರ, ಕಾರ್ ಡ್ರೈವರ್ ಥರ, ಮನೆ ಕೆಲಸದಾಳಿನ ಥರ ಬಳಸಿಕೊಳ್ಳೋಕೆ ಶುರು ಮಾಡ್ತಾರೆ. ನೀವು ಅವರ ದಾರಿಗೆ ಮ್ಯಾಟ್ ಆಗಿಬಿಡ್ತೀರ. ನಿಮ್ಮನ್ನು ಅವರು ಚಪ್ಪಲಿ ಥರ ಯೂಸ್ ಮಾಡೋಕ್ಕೆ ಶುರು ಮಾಡ್ತಾರೆ, ಗ್ರ್ಯಾಂಟೆಡ್ ಆಗಿ ತೆಗೆದುಕೊಳ್ತಾರೆ. ಅದಕ್ಕಾಗಿ ನೀವು ಒಳ್ಳೆಯವರಾಗಿ, ಆದರೆ ಬೌಂಡ್ರಿಯನ್ನು ಸೆಟ್ ಮಾಡಿ. ನಿಮ್ಮ ಒಳ್ಳೆತನಕ್ಕೂ ಕೂಡ ಒಂದು ಲಿಮಿಟ್ ಇರಬೇಕು. ಎಕ್ಸಾಂಪಲ್ ನಂಬರ್ 2, ಎಮೋಷ್ನಲ್ ಲೀಚಸ್ ಸಕ್ಸ್ ಯು. ನೀವು ಒಳ್ಳೆಯವರಾಗಿರೋದ್ರಿಂದ ಜನರಿಗೆ ಏನನ್ನ ಕೂಡ ಎಕ್ಸ್ಪೆಕ್ಟೇಷನ್ಗಳನ್ನು ಇಟ್ಕೊಳ್ಳೋದೆ ಹೆಲ್ಪ್ ಮಾಡ್ತಾ ಇರ್ತೀರ. ಅವ್ರಿಗೆ ಅದು ಬೇಕಾಗಿದೆ ಕೊಟ್ಬಿಡು, ಇವ್ರಿಗೆ ಇದು ಬೇಕಾಗಿದೆ ಕೊಟ್ಬಿಡು ಅಂಥೇಳಿ ಬರೀ ಕೊಡ್ತಾನೆ ಇರ್ತೀರ. ಯಾರು ಏನೇ ಕೇಳಿದ್ರು ಕೂಡ ನೀವು ಯಾರಿಗೂ ಕೂಡ ನೋ ಅಂತ ಇರಲ್ಲ. ತಗೋ 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 ಅಂಥೇಳಿ ಕೊಡ್ತಾನೆ ಇರ್ತೀರ. ಸೊ ಕೆಲವೊಂದಿಷ್ಟು ಜನ ಲೀಚಸ್ಗಳಾಗಿರ್ತಾರೆ, ಎಮೋಷ್ನಲ್ ಲೀಚಸ್ಗಳಿರ್ತಾರೆ, ಫೈನಾನ್ಷಿಯಲ್ ಲೀಚಸ್ಗಳಿರ್ತಾರೆ, ಅಂದರೆ ಜಿಗಣೆಗಳು. ಇವರೇನು ಮಾಡ್ತಾರಪ್ಪ ಅಂತಂದರೆ ನಿಮ್ಮನ್ನು ಹೀರಿಬಿಡ್ತಾರೆ. ನಿಮ್ಮಿಂದ ಏನು ಬೇಕೋ ಅದನ್ನೆಲ್ಲವನ್ನು ತಗೊತಾನೆ ಇರ್ತಾರೆ, ಆದರೆ ಯಾವುದನ್ನು ಕೂಡ ವಾಪಸ್ ಕೊಡಲ್ಲ. ಸ್ನೇಹ ಪ್ರೀತಿ ಇರಲಿ, ದುಡ್ಡಿರಲಿ ಅಥವಾ ಸಹಾಯ ಇರಲಿ ತಗೊತಾರೆ, ಆದರೆ ರಿಟರ್ನ್ ಆಗಿ ನಿಮಗೇನು ಕೊಡಲ್ಲ. ನಿಮ್ಮಿಂದ ಎಷ್ಟು ಸಿಗತ್ತೋ ಅಷ್ಟು ದೋಚ್ತಾರೆ ಮತ್ತು ನಿಮ್ಮನ್ನು ಖಾಲಿ ಮಾಡಿಬಿಡ್ತಾರೆ. ಅದಕ್ಕಾಗಿ ನೀವು ಅವಶ್ಯಕತೆಗಿಂತ ಜಾಸ್ತಿ ಒಳ್ಳೆಯವರಾಗಬಾರ್ದು. ನೀವೇ ಖಾಲಿ ಆದ್ರಿ ಅಂತಂದರೆ ನಿಮಗೆ ಯಾರೂ ಕೂಡ ರೆಸ್ಪೆಕ್ಟ್ ಕೊಡಲ್ಲ. ನೀವು ನಿಮ್ಮ ಪ್ರಯಾರಿಟಿಯನ್ನು, ಇಂಪಾರ್ಟೆನ್ಸನ್ನು ಕಳ್ಕೊಂಡ್ಬಿಡ್ತೀರಾ. ಆವಾಗ ಜನ ಕೂಡ ನಿಮ್ಮ ಹತ್ರ ಹೆಲ್ಪ್ ಕೇಳಕ್ಕೆ ಬರಲ್ಲ. ನಿಮ್ಮ ಹತ್ರ ಏನಾದರೂ ಇದ್ದಾಗ ತಾನೇ ನೀವು ಬೇರೆಯವ್ರಿಗೆ ಹೆಲ್ಪ್ ಮಾಡೋದು, ಬೇರೆಯವ್ರು ನಿಮಗೆ ಕೇಳೋದು. ನಿಮ್ಮ ಹತ್ರ ಈಗ ಏನೂ ಉಳಿದಿಲ್ಲ, ಎಲ್ಲ ಖಾಲಿ ಆಗಿಬಿಟ್ಟಿದೆ ಅಂತಂದರೆ ನೀವು ಜೀರೋ ಆಗಿಬಿಡ್ತೀರಾ. ಎಕ್ಸಾಂಪಲ್ ನಂಬರ್ 3, ಯು ಡೋಂಟ್ ಹ್ಯಾವ್ ದ ಪರ್ಸನಲ್ ಟೈಮ್. ನೀವು ಬೇರೆಯವರು ಕರೀತಾ ಇದ್ದಾರೆ ಅಂಥೇಳಿ ನಿಮ್ಮ ಕೆಲಸವನ್ನು ಬಿಟ್ಬಿಟ್ಟು ಅವರ ಕೆಲಸ ಮಾಡೋಕ್ಕೆ ಹೋಗ್ತೀರಾ. ಅವರ ಎಮರ್ಜೆನ್ಸಿಗಳಿಗೆ ಓಡೋಡಿ ಹೋಗ್ತೀರಾ. ಅವರಿಗೆ ಹೆಲ್ಪ್ ಮಾಡೋಕ್ಕಂಥೇಳಿ ನಿಮ್ಮ ಕೈಯಲ್ಲಿನ ಕೆಲಸ ಬಿಡ್ತೀರಾ, ನಿಮ್ಮ ಪರ್ಸ್ನಲ್ ಕೆಲಸಗಳನ್ನ ಬಿಡ್ತೀರಾ, ಪ್ರಿಯಾರಿಟಿಗಳನ್ನು ಬಿಡ್ತೀರಾ. ಎಲ್ಲ ಬಿಟ್ಬಿಟ್ಟು ಜನರ ಹಿಂದೆನೇ ಸುತ್ತಾ ಇರ್ತೀರ. ಕಾಲಿಗೆ ಚಕ್ರ ಕಟ್ಟಿಕೊಂಡವ್ರ ಥರ ತಿರುಗ್ತಾ ಇರ್ತೀರ ನೀವು. ಜನರಿಗಾಗಿ, ಸ್ನೇಹಿತರಿಗಾಗಿ, ರಿಲೇಟಿವ್ಸ್ಗಳಿಗಾಗಿ, ಎಲ್ರಿಗೋಸ್ಕರನೂ ನೀವು ನಿಮ್ಮ ಟೈಮನ್ನು ಖರ್ಚು ಮಾಡ್ತಾ ಇರ್ತೀರ, ದುಡ್ಡನ್ನು ಖರ್ಚು ಮಾಡ್ತಾ ಇರ್ತೀರ. ಈ ರೀತಿ ಮಾಡೋದ್ರಿಂದ ಏನಾಗತ್ತಪ್ಪ ಅಂತಂದರೆ ನೀವು ಬರ್ನೌಟ್ ಆಗ್ತೀರಾ. ನೀವು ನಿಮ್ಮ ಲೈಫನ್ನು ಕಳ್ಕೊತೀರಾ. ನಿಮ್ಮ ಲೈಫಿಗೂ ಕೂಡ ಒಂದು ಮೀನಿಂಗ್ ಬೇಕಲ್ಲ, ಆ ಮೀನಿಂಗನ್ನು ನೀವು ಕಳ್ಕೊತೀರಾ. ಈ ಟೈಮ್ ಇದೆಯಲ್ಲ ನಿಮ್ಮ ಅತಿ ದೊಡ್ಡ ಅಸೆಟ್ ಆಗಿದೆ. ನಿಮ್ಮ ಹತ್ರ ನಿಮಗೆ ಕೊಡೋಕೆ ಟೈಮ್ ಇಲ್ಲಪ್ಪ ಅಂತಂದರೆ ನಿಮ್ಮ ಒಳ್ಳೆತನವನ್ನು ತಗೊಂಡು ಏನು ಮಾಡ್ತೀರಾ? ನಿಮ್ಮ ಲೈಫಿನ ಫಸ್ಟ್ ಪ್ರಿಯಾರಿಟಿ ನೀವೇ ಆಗಿರಬೇಕು. ನಿಮ್ಮ ಹೆಲ್ತ್ಗಾಗಿ, ವೆಲ್ತ್ಗಾಗಿ, ರಿಲೇಷನ್ಶಿಪ್ಗಾಗಿ, ಹ್ಯಾಪಿನೆಸ್ಗಾಗಿ ನಿಮ್ಮ ಹತ್ರ ಟೈಮ್ ಇರಬೇಕು. ಆದರೆ ಯಾವಾಗ ನೀವು ಅತಿ ಒಳ್ಳೆಯವರಾಗಿಬಿಡ್ತೀರೋ ಆವಾಗ ನಿಮಗೇನೆ ಟೈಮ್ ಉಳಿಯಲ್ಲ. ನಿಮ್ಮ 24x7 ಬೇರೆಯವರಿಗೋಸ್ಕರನೇ ಖರ್ಚಾಗ್ಬಿಡತ್ತೆ. ನಿಮ್ಮ ಹತ್ರನೇ ಟೈಮ್ ಉಳಿಯಲ್ಲ. ನೀವು ಡ್ರೈನ್ ಆಗಿಬಿಡ್ತೀರಾ, ಬರ್ನೌಟ್ ಆಗಿಬಿಡ್ತೀರಾ. ಆಫೀಸ್ನಲ್ಲಿ ನಿಮ್ಮ ಮ್ಯಾನೇಜರ್ಗೆ, ಬಾಸ್ಗೆ ಬೇಜಾರಾಗತ್ತೆ ಅಂಥೇಳಿ ಓವರ್ ಡ್ಯೂಟಿ ಮಾಡ್ತೀರಾ. ನಿಮ್ಮ ಫ್ರೆಂಡ್ಸ್ಗಳದ್ದು ಕೂಡ ಕೆಲಸ ಮಾಡ್ತಾ ಹೋಗ್ತೀರಾ, ಎಲ್ಲರದ್ದು ಕೆಲಸ ಮಾಡ್ತೀರಾ. ಆದರೆ ನಿಮ್ಮ ಕೆಲಸವನ್ನು ಮಾಡೋರು ಯಾರು? ಮುಂದೇನಾದರೂ ನೀವು ನಿಮ್ಮ ಎಲ್ಲ ದುಡ್ಡನ್ನು ಕಳ್ಕೊಂಡ್ಬಿಟ್ಟು, ಹೆಲ್ತನ್ನು ಕಳ್ಕೊಂಡ್ಬಿಟ್ಟು, ರಿಲೇಷನ್ಶಿಪ್ಗಳನ್ನು ಕಳ್ಕೊಂಡ್ಬಿಟ್ಟು ಹಾಸ್ಪಿಟಲಲ್ಲಿ ಹೋಗಿಬಿದ್ರೆ ನಿಮ್ಮ ಕಾಳಜಿಯನ್ನು ವಹಿಸೋರು ಯಾರು? ನಿಮ್ಮ ಕಾಳಜಿಯನ್ನು ವಹಿಸೋರು ನೀವೇ.
ನಿಮ್ಮ ಲೈಫಿಗೆ ಪ್ರಯಾರಿಟಿಯನ್ನು ಕೊಟ್ಬಿಟ್ಟು ನೀವು ನಿಮ್ಮ ಟೈಮನ್ನು ದುಡ್ಡನ್ನು ಸರಿಯಾಗಿ ನಿಮ್ಮ ಮೇಲೇ ಇನ್ವೆಸ್ಟ್ ಮಾಡಿದರೆ ಮಾತ್ರ ನೀವು ರಿಟೈರ್ಮೆಂಟ್ ಟೈಮಲ್ಲಿ ಖುಷಿಯಾಗಿರ್ಬೋದು, ಸೇಫ್ ಆಗಿರ್ಬೋದು. ಇಲ್ಲಪ್ಪ ಅಂತಂದರೆ ನಿಮ್ಮದು ನಾಯಿಪಾಡಾಗತ್ತೆ. ಅದಕ್ಕಾಗಿ ನೀವು ನಿಮ್ಮ ಟೈಮನ್ನು ಸರಿಯಾಗಿ ಮ್ಯಾನೇಜ್ ಮಾಡೋದನ್ನು ಕಲೀರಿ. ಒಂದು ವೇಳೆ ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳನ್ನು ಕಲಿಯುವ ಆಸೆ ಇದ್ದರೆ ಈಗಲೇ roaringbusinesschool.comಗೆ ವಿಸಿಟ್ ಮಾಡಿ ಮತ್ತು ನಮ್ಮ ಆನ್ಲೈನ್ ಅಲ್ಟಿಮೇಟ್ ಟೈಮ್ ಮ್ಯಾನೇಜ್ಮೆಂಟ್ ಕೋರ್ಸಿಗೆ ಜಾಯ್ನ್ ಆಗಿ. ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಇದೆ, ಚೆಕ್ ಮಾಡಿ. ಎಕ್ಸಾಂಪಲ್ ನಂಬರ್ 4, ಯು ಸ್ಟ್ರಗಲ್ ಟು ಸೇ ನೋ. ಯಾವಾಗ ನೀವು ತುಂಬಾ ಒಳ್ಳೆಯವರಾಗಿಬಿಡ್ತೀರೋ ಆವಾಗ ನಿಮಗೆ ನೋ ಹೇಳುವ ಮನಸ್ಸಾಗಲ್ಲ. ಅವ್ರೇನು ಅನ್ಕೊತಾರೆ, ಅವ್ರಿಗೆ ಬೇಜಾರಾಗತ್ತೆ ಅಂತ ಹೇಳಿ ನೀವು ಎಲ್ರಿಗೂ ಕೂಡ ಎಲ್ಲದಕ್ಕೂ ಕೂಡ ಎಸ್ ಎಸ್ ಅಂತ ಹೋಗ್ತೀರ. ಇದರಿಂದ ಏನಾಗತ್ತಪ್ಪ ಅಂತಂದರೆ ನಿಮ್ಮ ಟೈಮ್, ಟ್ಯಾಲೆಂಟ್, ಮನಿ ಎಲ್ಲವೂ ಕೂಡ ವೇಸ್ಟ್ ಆಗಿಬಿಡತ್ತೆ. ನಿಮ್ಮ ನಿಮ್ಮ ಲೈಫಿನ ಗೋಲ್ಸ್ಗಳು ಕೂಡ ವೇಸ್ಟ್ ಆಗಿಬಿಡ್ತವೆ. ನೋ ಹೇಳೋದಕ್ಕೆ ನಿಮ್ಮಿಂದಾಗಲ್ಲ. ಅದಕ್ಕಾಗಿ ನೀವು ಜನರಿಂದ ಮೋಸ ಹೋಗ್ತೀರಾ ಮತ್ತು ಪದೇ ಪದೇ ಮೂರ್ಖರಾಗ್ತಾ ಹೋಗ್ತೀರಾ. ಅದಕ್ಕಾಗಿಯೇ ನಾನು ಹೇಳಿದ್ದು ಒಳ್ಳೆತನವೂ ಕೂಡ ಒಂದು ಮೂರ್ಖತನವಾಗಿದೆ ಅಂಥೇಳಿ. ಎಕ್ಸಾಂಪಲ್ ನಂಬರ್ 5, ಪೀಪಲ್ ಥಿಂಕ್ ಯು ಆರ್ ಅ ಸ್ಟುಪಿಡ್. ಯಾವಾಗ ನೀವು ತುಂಬಾ ಒಳ್ಳೆಯವರಾಗಿಬಿಡ್ತೀರೋ ಜನ ನಿಮ್ಮನ್ನು ಮೂರ್ಖರಂತ ಭಾವಿಸ್ತಾರೆ. ಇವನಿಗೇನು ಬಿಡು ಕೆಲಸ ಇಲ್ಲ, ಅದಕ್ಕಾಗಿ ಕರೆದ ತಕ್ಷಣ ಬರ್ತಾನೆ, ಈ ಥರ ಅಂದ್ಕೊಳ್ಳೋಕ್ಕೆ ಶುರು ಮಾಡಿಬಿಡ್ತಾರೆ. ಇವನಿಗೇನು ಕೆಲಸನೂ ಇಲ್ಲ, ಹೆಂಡ್ತಿನೂ ಇಲ್ಲ, ಮಕ್ಕಳು ಇಲ್ಲ, ಮನೆಯವರ ಜವಾಬ್ದಾರಿನೂ ಇಲ್ಲ, ಏನೂ ಇಲ್ಲ, ಕರೀತಾ ಇದ್ದಂತೆ ಓಡೋಡಿ ಬರ್ತಾನೆ. ಈ ರೀತಿ ಎಲ್ಲ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಬೇರೆಯವರು ಮಾತಾಡಲಿ ಪರವಾಗಿಲ್ಲ, ಆದರೆ ನೀವು ಯಾರಿಗೆ ಹೆಲ್ಪ್ ಮಾಡೋಕ್ಕೆ ಹೋಗಿರ್ತೀರೋ ಅವರ ಮನಸ್ಸಲ್ಲೂ ಕೂಡ ಮೋಸ್ಟ್ ಆಫ್ ದ ಕೇಸ್ಗಳಲ್ಲಿ ಇದೇ ಭಾವನೆ ಬಂದಿರುತ್ತೆ. ಅವರು ನಿಮ್ಮನ್ನು ಮೂರ್ಖರಂತ ಭಾವಿಸ್ತಾ ಇರ್ತಾರೆ. ಹುಡುಗಿಯರು ಕೂಡ ನೈಸ್ ಗೈಗಳನ್ನು ಡಂಪ್ ಮಾಡ್ತಾರೆ. ನೈಸ್ ಗೈಗಳಿಗೆ ಚೂತ್ಯಾಗಳ ಥರ ಟ್ರೀಟ್ ಮಾಡ್ತಾರೆ. ಸೊ ಯಾವಾಗ ನೀವು ಒಳ್ಳೆಯವರಾಗಿರ್ತೀರೋ ನಿಮಗೂ ಕೂಡ ಇದೇ ಒಂದು ಹಣೆ ಪಟ್ಟಿ ಬಂದೇ ಬರುತ್ತೆ. ಎಕ್ಸಾಂಪಲ್ ನಂಬರ್ 6, ಪೀಪಲ್ ಅಸ್ಯೂಮ್ ದ್ಯಾಟ್ ಯು ಡೋಂಟ್ ಹ್ಯಾವ್ ಅ ಬ್ಯಾಕ್ ಬೋನ್. ಯಾವಾಗ ನೀವು ತುಂಬಾ ಒಳ್ಳೆಯವರಾಗಿಬಿಡ್ತೀರೋ, ಬಂಗಾರದ ಮನುಷ್ಯನ ಥರ ಬಿಹೇವ್ ಮಾಡೋಕ್ಕೆ ಶುರು ಮಾಡ್ತಿರೋ, ಸಾಧು ಸಜ್ಜನನ ಥರ ಬಿಹೇವ್ ಮಾಡೋಕ್ಕೆ ಶುರು ಮಾಡ್ತಿರೋ, ಆವಾಗ ಜನ ನಿಮಗೆ ಬೆನ್ನೆಲುಬಿಲ್ಲ ಅಂಥೇಳಿ ತಿಳ್ಕೊತಾರೆ. ನಮ್ಮ ಈ ಸಮಾಜದಲ್ಲಿ ಒಳ್ಳೆತನ ಒಂದು ದುರ್ಬಲತೆಯಾಗಿದೆ. ನೀವು ಒಳ್ಳೆಯವರಾಗಿದ್ದೀರಾ ಅಂತಂದರೆ ಎಲ್ಲ ಕೆಟ್ಟ ಸಂಗತಿಗಳು ಕೂಡ ನಿಮ್ಮೊಂದಿಗೆ ಆಗಲು ಶುರು ಮಾಡ್ತವೆ. ಯಾಕಪ್ಪ ಅಂತಂದರೆ ನೀವು ಸರಿಯಾಗಿ ಬೌಂಡ್ರಿ ಸೆಟ್ ಮಾಡಲ್ಲ, ಲಿಮಿಟ್ ಹಾಕಲ್ಲ. ಎಲ್ಲಿ ತನಕ ನೀವು ತಡ್ಕೋಬೇಕು ಅನ್ನೋದು ಕೂಡ ನಿಮಗೆ ಗೊತ್ತಿರಲ್ಲ. ಎಲ್ಲದಕ್ಕೂ ಕೂಡ ಎಸ್ ಅಂತ ಹೋಗಿರ್ತೀರಾ. ಈ ರೀತಿ ನೀವು ಅತಿ ಒಳ್ಳೆಯವರಾಗಿರೋದೇ ನಿಮಗೆ ಒಂದು ದುರ್ಬಲತೆ ಆಗುತ್ತೆ. ಸೊ ಯಾವಾಗ ನೀವು ದುರ್ಬಲರಾಗಿರ್ತೀರೋ ಆವಾಗ ಜನ ನಿಮ್ಮ ಶೋಷಣೆಯನ್ನು ಮಾಡೋಕ್ಕೆ ಶುರು ಮಾಡ್ತಾರೆ. ನಿಮ್ಮೊಂದಿಗೆ ಬೇಕಂತಲೇ ಕಾಲು ಕೆರೆದು ಜಗಳಕ್ಕೆ ಬರ್ತಾರೆ, ನಿಮಗೆ ಟಾರ್ಚರ್ ಮಾಡೋಕ್ಕೆ ಶುರು ಮಾಡ್ತಾರೆ, ನಿಮ್ಮ ಮೇಲೆ ದಬ್ಬಾಳಿಕೆ ಮಾಡೋಕ್ಕೆ ಶುರು ಮಾಡ್ತಾರೆ. ನಿಮ್ಮ ಜಮೀನುಗಳನ್ನು, ಜಾಗಗಳನ್ನು, ಮನೆಗಳನ್ನು ಅತಿಕ್ರಮಣ ಮಾಡಿ ಕಸಿದುಕೊಳ್ಳೋಕೆ ಪ್ರಯತ್ನ ಪಡ್ತಾರೆ, ಕಸಿದುಕೊಳ್ತಾರೆ, ನಿಮ್ಮ ಮರ್ಡರ್ ಮಾಡ್ತಾರೆ, ರೇಪ್ ಮಾಡ್ತಾರೆ. ಈ ರೀತಿಯಾಗಿ ಎಲ್ಲವನ್ನ ಕೂಡ ಮಾಡ್ತಾ ಹೋಗ್ತಾರೆ. ನಿಮ್ಮ ಒಳ್ಳೆತನ ಇದೆಯಲ್ಲ, ಇದು ಕೂಡ ಒಂದು ದೊಡ್ಡ ದುರ್ಬಲತೆನೇ ಆಗಿದೆ. ಅನ್ಯಾಯ ಮಾಡುವವರಿಗೆ ನೀವು ಒಳ್ಳೆಯದನ್ನು ಮಾಡುವ ಅವಶ್ಯಕತೆ ಇಲ್ಲ. ಅನ್ಯಾಯ ಮಾಡುವವರಿಗೆ ನೀವು ದಂಡಿಸೋದನ್ನು ಕಲಿಬೇಕು. ಆದರೆ ಮೋಸ್ಟ್ ಆಫ್ ದ ಒಳ್ಳೆಯ ವ್ಯಕ್ತಿಗಳಲ್ಲಿ ಈ ದುಷ್ಟರನ್ನು ದಂಡಿಸುವ ತಾಕತ್ತಿರಲ್ಲ. ಅದಕ್ಕಾಗಿಯೇ ಇವತ್ತು ನಮ್ಮ ದೇಶ ಹೀಗಿದೆ. ಒಳ್ಳೆಯವರೊಂದಿಗೆ ಜಾಸ್ತಿ ಕ್ರೈಮ್ ಆಗ್ತಾ ಇದೆ. ಸೊ ನಮ್ಮ ಭಾರತ ದೇಶದಲ್ಲಿರುವ ಎಲ್ಲ ಒಳ್ಳೆಯವರು ಮುಚ್ಕೊಂಡು ಕುಂತಿದ್ದಾರೆ ಅಂಥೇಳಿ ಒಂದು 3-4% ಕ್ರಿಮಿನಲ್ಗಳು ನಮ್ಮ ದೇಶವನ್ನು ಆಳ್ತಾ ಇದ್ದಾರೆ, ಹಾರಾಡ್ತಾ ಇದ್ದಾರೆ ಮತ್ತು ಇಷ್ಟರ ಮಟ್ಟಿಗೆ ನಮ್ಮ ದೇಶವನ್ನು ಹಳ್ಳ ಹಿಡಿಸಿದ್ದಾರೆ. ಒಳ್ಳೆತನವು ಕೂಡ ಒಂದು ದುರ್ಬಲತೆಯಾಗಿದೆ. ನೀವು ತುಂಬಾ ಒಳ್ಳೆಯವರಾದರೆ ನಿಮಗೆ ದಂಡಿಸುವ ಶಕ್ತಿ ಇರದೇ ಇದ್ದರೆ ನಿಮ್ಮೊಂದಿಗೂ ಕೂಡ ಇಷ್ಟೆಲ್ಲ ಕೆಟ್ಟ ಘಟನೆಗಳು ಆಗೇ ಆಗ್ತವೆ. ಎಕ್ಸಾಂಪಲ್ ನಂಬರ್ 7 ಆ್ಯಂಡ್ ಲಾಸ್ಟ್, ಯು ವಿಲ್ ಬಿ ಪನಿಷ್ಡ್ ವಿದೌಟ್ ಮೇಕಿಂಗ್ ಎನಿ ಮಿಸ್ಟೇಕ್ಸ್. ನೀವೇನೂ ತಪ್ಪನ್ನು ಮಾಡಿಲ್ಲ ಅಂತಂದರೂ ಕೂಡ ನಿಮಗೆ ಶಿಕ್ಷೆ ಆಗತ್ತೆ. ಅದಕ್ಕಾಗಿ ನೀವು ತುಂಬಾ ಇನ್ನೋಸೆಂಟ್ ಆಗೋಕ್ಕೆ ಹೋಗಬಾರ್ದು. ಬೇರೆ ಯಾರೋ ತಪ್ಪು ಮಾಡಿರ್ತಾರೆ, ಅದನ್ನು ಜನ ನಿಮ್ಮ ತಲೆಗೆ ಕಟ್ತಾರೆ, ನಿಮ್ಮನ್ನು ಬ್ಲೇಮ್ ಮಾಡ್ತಾರೆ. ಆ ಒಂದು ಸಂಗತಿಯಲ್ಲಿ ನಿಮ್ಮದೇನು ತಪ್ಪಿಲ್ಲ ಅಂತಂದರೂ ಕೂಡ ನೀವು ತುಂಬಾ ಸೈಲೆಂಟ್ ಇದ್ದೀರಾ, ಒಳ್ಳೆಯವರಿದ್ದೀರಾ. 4 ಬೈದರೂ ಕೂಡ ತಿರುಗಿ ಒಂದು ಮಾತನ್ನು ಕೂಡ ಆಡಲ್ಲ, 4 ಹೊಡೆದ್ರೂ ಕೂಡ ಹೊಡೆಸ್ಕೊಂಡಿರ್ತೀರಾ ಅನ್ನೋದು ಯಾವಾಗ ಜನರಿಗೆ ಗೊತ್ತಾಗುತ್ತೋ ಆವಾಗ ಜನ ಅವರು ಮಾಡಿರುವ ತಪ್ಪುಗಳನ್ನು ನಿಮ್ಮ ಮೇಲೇ ಹೊರಿಸ್ತಾರೆ, ನಿಮ್ಮ ತಲೆಗೇನೆ ಕಟ್ತಾರೆ, ನಿಮ್ಮನ್ನೇ ದೂಷಣೆ ಮಾಡ್ತಾರೆ, ನಿಮ್ಮನ್ನು ಬಲಿಕ ಬಕ್ರ ಮಾಡ್ತಾರೆ. ಈ 7 ಎಕ್ಸಾಂಪಲ್ಗಳಿಂದ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊತೀನಿ ಯಾಕೆ ನೀವು ತುಂಬಾ ಒಳ್ಳೆಯವರಾಗಕ್ಕೆ ಹೋಗಬಾರ್ದು ಅನ್ನೋದು.
ಸೊ ಇದು ಅರ್ಥ ಆಗಿದ್ದರೆ ಈಗಲಾದರೂ ಎಚ್ಚೆತ್ತುಕೊಳ್ಳಿ. ಒಳ್ಳೆಯವರಾಗಿ ನಾನು ಒಳ್ಳೆಯವರಾಗೋಕ್ಕೆ ಬೇಡ ಅಂತ ಹೇಳ್ತಾ ಇಲ್ಲ, ಆದರೆ ಕಂಡೀಷನ್ ಏನಪ್ಪ ಅಂತಂದರೆ ನೀವು ಸರಿಯಾಗಿ ಬೌಂಡ್ರಿಗಳನ್ನು ಸೆಟ್ ಮಾಡಿ, ಲಿಮಿಟ್ಗಳನ್ನು ಸೆಟ್ ಮಾಡಿ, ಯಾವಾಗ ಪ್ರತಿಭಟಿಸಬೇಕು, ಯಾವಾಗ ನಿಮ್ಮ ಧ್ವನಿಯನ್ನು ಎತ್ತಬೇಕು, ದುಷ್ಟರನ್ನು ಅನ್ಯಾಯ ಮಾಡುವವರನ್ನು ಹೇಗೆ ದಂಡಿಸಬೇಕು ಅನ್ನೋದನ್ನು ಕಲೀರಿ. ದುಷ್ಟರನ್ನು ದಂಡಿಸೋದರಲ್ಲಿ ಯಾವುದೇ ತಪ್ಪಿಲ್ಲ. ನೀವು ದುಷ್ಟರನ್ನು ದಂಡಿಸಿದರೂ ಕೂಡ ನೀವು ಒಳ್ಳೆಯವರೇ ಅಂತಂದಂಗೆ. ಒಳ್ಳೆಯವರಾಗಿರಿ, ಜೊತೆಗೆ ದಂಡಿಸುವುದನ್ನು ಕೂಡ ಕಲ್ಕೊಳ್ಳಿ. ಅಂದಾಗಲೇ ನೀವು ಇವತ್ತಿನ ಸಮಾಜದಲ್ಲಿ ಸೇಫ್ ಆಗಿರ್ತೀರಾ, ಸಕ್ಸಸ್ಫುಲ್ ಆಗಿರ್ತೀರಾ ಮತ್ತು ಜಾಸ್ತಿ ದಿನ ಬದುಕ್ತೀರಾ. ಇದು ಅರ್ಥ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀನಿ, ಅಲ್ಲಿ ತನಕ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.